ಯಾವ ಕಾಲೇಜ್ ಆಯ್ತಣ್ಣ. ಮತ್ತೆ ಆರಾಮ ರಮೇಶ್ ಆರಾಮ. ಮತ್ತೆ ಎಂತ ಮಾಡ್ತಿದ್ದೀರಾ? ಕೆಲ್ಸಕ್ಕೆಲ್ಲ ಹೋಗಲ್ಲ. ನಂದು ಪರಿಸ್ಥಿತಿ ಹಂಗದ್ಯಾ, ಕೆಲ್ಸಕ್ಕೆ ಹೋದ್ರೆ ಒಂದ್ ಬಿಟ್ಟು ಹೋದ್ರೆ ಸಾವುಕಾರ ಪಗಾರ ಕೊಡುದಿಲ್ಲ, ಮತ್ತೆ ಬೇರೆ ಬಿಟ್ಟು ಹೋಗಂದ್ರೆ ಆಗುದಿಲ್ಲ. ಕಲ್ತದ್ದು ಇಷ್ಟೆಲ್ಲ ಡಿಪ್ಲೊಮಾ ಎಲ್ಲ ಕಲ್ತಾನೆ, ಸ್ವಂತದ ಎಂತ ಮಾಡೋದ್ರು ಆಗ್ತಿಲ್ಲ. ಬೆಂಗಳೂರಲ್ಲಿ ಹೋಗಿ ನಾವು ಅಲ್ಲೂ ಹಂಗೆ ಅಷ್ಟೇ, ಇಲ್ಲಿ ಕಲುದೌದು ನಮ್ಗಲ್ಲಿ ಈಗ ಕಷ್ಟ ಅಂದ್ರೆ ಅಷ್ಟು ಇಟ್ಟಲ್ಲ ಕೆಲ್ಸಕ್ಕೆ ಹೋದ್ರೆ. ಸ್ಯಾಲ್ರಿ ಬಂದ್ರೆ ರೂಮ್ ಬಡ್ಜೆಟ್ ಕೆಲ್ಸ ಕೊಡ್ತೀವಿ, ನಾಟಕ ಕೊಡ್ತೇನೆ. ಅದೇ ಏನಾದ್ರು ಸ್ವಂತದ್ ಮಾಡ್ಬೇಕ. ನೀನು ಅಲ್ಲಿ ಹೋಗುದಿಲ್ಲ ಈಗ? ಎಲ್ಲಿ? ಅಲ್ಲೂ ಇದು ಮಣ್ಣೂರ್ಗಿನ ಹೋಗೋದಿಲ್ಲ, ಎಲ್ಲ ಬಿಟ್ಟಿದ್ದೀನಿ. ಏನಾದ್ರು ವರ್ಕ್ ಮಾಡ್ಬೇಕಾಯ್ತ. ಕಲ್ತರ್ಗು ಎಲ್ಲ ನಿಮ್ ಮತ್ ನಿಮ್ಗೆ ಒಂದ್ಸಲ ಬರ್ತದೆ. ಎಂತ ಮಾಡ್ತಿದ್ಯಾ? ಏನ ಕಡೆ ಕಾಪಾಡಿದ್ದೆ ಇಲ್ಲೇ ನೋಡು. ಹೌದೇ? ಎಂತ ಕೆಲಸ ಖಾಲಿ ಕೂತಿದ್ರ ಕಟ್ಟಿಲೆ. ಹೌದಾ? ಏನು ಕೆಲ್ಸ ಇಲ್ಲ, ನಮ್ ಕಲ್ತದ್ದು ಮರಿ 3 ಜನ ಖಾಲಿನೇ. ಏನೋ ಸ್ವಂತದ್ ಮಾಡು ಅಂದ್ರೆ ಆತ. ಏನು ಬಿಸ್ನೆಸ್ ಗಿಸ್ನೆಸ್ ಮಾಡ್ತಿದ್ದೆ ಹಂಗೆ? ಹೌದು, ನಾ 2-3 ವರ್ಷ ಆಯ್ತು ಬಿಸ್ನೆಸ್ ಮಾಡ್ತಿದ್ದೀನಿ. ಎಂತ ಸ್ವಂತ? ಎಂತ ಕೆಲ್ಸ? 2-3 ವರ್ಷ ಆಯ್ತು ಗ್ಯಾರೇಜ್ ಕೆಲಸ. ಡಿಪ್ಲೊಮಾ ಆಗಿದೆ, ಎಂತ ಕೆಲ್ಸ ಇಲ್ಲ ಮರ. ಸ್ವಂತದ್ ಮಾಡ್ಬೇಕಂತ ದುಡ್ಡು ಎಲ್ಲ, ಮತ್ ನಮ್ಗೆ ಕೆಲ್ಸ ಇಲ್ಲಲ್ಲ. ಬೆಂಗಳೂರು ಹೋಗಿದೆ, ಅಲ್ಲೂ ಸರಿ ಸೆಟ್ ಆಗಿಲ್ವಾ? ಈ ಕಾಲಿನ ಏನಾದ್ರು ಮಾಡೋ ದಾರಿ ಇದ್ರೆ ಹೇಳ ಮರೆಯ. ಆಯ್ತು, ಸ್ವಂತದ್ ಮಾಡ್ತಿದ್ಯಾ? ಆಯ್ತು ಬಾ, ನಾನ್ ಕಡೆ ಕರ್ಕೊಂಡು ಹೋಗ್ತೀನಿ. ಚಲೋದಿದ್ರೆ ಹೇಳ ಮರೆ, ನಾ ಲೈಫ್ ಸೆಟ್ಲ್ ಮಾಡ್ಕೊಬೇಕು ಮರೆ. ಆಯ್ತಾಯ್ತು. ಕೆಲ್ಸ ಕೆಲ್ಸ ಬರ ನೋಡ್ಲ. ನೀನು ಬರ, ನೀನು ಕೆಲ್ಸ ಇದಲ್ಲ ನೋಡಿಲ್ವಾ? ಬರೀ ಆ ಕೆಲ್ಸ ತಾನೆ. ತುಂಬಾ ಸಲ ಓಡಾಡ, ಇದ್ಯಾವ್ದು ಗೊತ್ತೇ ಇಲ್ಲ ಮರ. ಇದ್ಯಾವ ತರಬೇತಿ ಇದು ಕೆನರಾ ಬ್ಯಾಂಕ್ ಸಹೋದ್ಯೋಗ ಸಂಸ್ಥೆ. ನಾನು ಇಲ್ಲೇ ಕಲ್ತಿದ್ದು. ಹೌದಾ? ಎಲ್ಲ ಟ್ರೈನಿಂಗ್ ಕೊಡ್ತಾರೆ ಹಂಗೆ? ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ನಾನು ಇಲ್ಲೇ ಕಲ್ತ್ ಹೋಗಿ ಅಂದ್ರೆ ಕಲ್ತರು ಮಾತ್ರನಾ ಅಥವಾ ಕಲಿದಿದ್ದವ್ರು ಇದೆಯಾ? ಕಲಿದವ್ರಿಗೆ ಕಲ್ತವ್ರಿಗೆ ಎಲ್ಲರಿಗೂ ನಾವು ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ದೇವೆ. ನಾವು ಖಾಲಿಯಲ್ಲಿ ಅಲ್ಲಿ ಕಟ್ಟಿ ಮೇಲೆ ಕೊಡ್ಲಿಕ್ಕಿಂತ ಇಲ್ಲಿ ಸೇರೋದು ಏನೋ ಇತ್ತಲ್ಲ. ಎಜುಕೇಶನ್ ಲಿಮಿಟ್ ಉಂಟಾಗುತ್ತೆ. ಎಜುಕೇಶನ್ ಏನಿಲ್ಲ. ಇವರ ಏನಿರುತ್ತೆ? ಪ್ರಥಮ ಅಂತ ಡಿಪ್ಲೊಮಾ ಆಗಿದೆ, ಸ್ವಂತ ಮಾಡ್ಬೇಕಂತೇಳಿ ತಾಡೇಶ್ವರನೇ ನಾನು ತುಂಬಾ ಚೆನ್ನಾಗಿದೆ. ನಮ್ಮ ಕೆನರಾ ಬ್ಯಾಂಕ್ ತರಬೇತಿ ಸಂಸ್ಥೆ ಇದೆ. 10 ದಿನಗಳ ತರಬೇತಿ, 13 ದಿನಗಳ ತರಬೇತಿ, 30 ದಿನಗಳ ತರಬೇತಿ, 40 ದಿನಗಳ ತರಬೇತಿ ಅಂತ ಓದ್ತದ ನಾವು. ಇದಕ್ಕೆ ಯಾವುದೇ ಎಜುಕೇಶನ್ ಏನಿಲ್ಲ. ಅಂದ್ರೆ ಎಜುಕೇಶನ್ ಇಷ್ಟೇ ಆಗ್ಬೇಕಂತ ಹೇಳಿದ್ರೆ ಕಂಡೀಷನ್ ಇಲ್ಲ. ನೀವು ಉದಾಹರಣೆಗೆ ದ್ವಿಚಕ್ರ ವಾಹನ ರಿಪೇರಿ, ಎಲೆಕ್ಟ್ರಿಕಲ್ ರಿಪೇರಿ, ಹೌಸ್ ವೈರಿಂಗ್, ಮೋಟಾರ್ ವೈರಿಂಗ್, ಪಂಚಾಯತ್ ದುರಸ್ತಿ ಅಂತ ಕೊಡ್ತದೆ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದ್ರೆ ಆ ಕೋರ್ಸ್ ಅಲ್ಲಿ ಜಾಯ್ನ್ ಆಗಿದೆ. ಉದಾಹರಣೆಗೆ ಸದ್ಯ ನಾಳೆ 20ನೇ ತಾರೀಕು ಜೂನ್ ಹೌದು, ಈ ಮೋಟಾರ್ ರಿಪೇರಿ, ಹೌಸ್ ವೈರಿಂಗ್ ಅದ ಕೋರ್ಸ್ ಪ್ರಾರಂಭ ಆಗುತ್ತೆ. ಅದೆಷ್ಟು 30 ದಿನ. ಅದ ಮತ್ತೆ ಜುಲೈ ಮತ್ತೆ ಗಂಟೆ ಮುಕ್ತಾಯ. ನೀವು ಆ ಕೋರ್ಸಿಗೆ ಜಾಯ್ನ್ ಆಗ್ಬೋದು. ಸರ್, ಏನೇನು ಡಾಕ್ಯುಮೆಂಟ್ಸ್ ತರಬೇಕು? ಡಾಕ್ಯುಮೆಂಟ್ಸ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್, ಫೋಟೋ ಮತ್ತು ರೀಸೆಂಟ್ ಕಾರ್ಡ್, ಒಂದು ಬ್ಯಾಂಕ್ ಪಾಸ್ಬುಕ್ ಅಂದ್ರೆ ಅಡ್ಮಿಷನ್ ಇರ್ತದೆ. ಸರ್, 30 ದಿನ ನಾವು ಇಲ್ಲೇ ಉಳಿದ್ ಮಾಡ್ಬೇಕಾ ಅಥವಾ ಏನಾದ್ರು ಇದೆಯಾ? ಇಲ್ಲೇ ನಮ್ಮಲ್ಲಿ ಏನಿದೆ ಅಂದ್ರೆ ಊಟ ಮತ್ತು ವಸತಿ ಉಚಿತವಾಗಿ ಕೊಡ್ತಾಯಿದ್ದೀವಿ. ಅದಕ್ಕೆ ಯಾವ್ದು ನಾವು ಅಮೌಂಟ್ ಕಟ್ಟಲಿಲ್ಲ, ಯಾವ್ದು ದುಡ್ಡು ಕಟ್ಟಬೇಕಾಗಿಲ್ಲ. ನೀವು ಆರಾಮಾಗಿ ಬಂದು ಇಲ್ಲೇ ನಮ್ಮಲ್ಲಿ ಇದ್ದು 30 ದಿನಗಳ ಕೋರ್ಸ್ ತಗೊಂಡು ನಮ್ಮ ವಿಶೇಷ ಯಾವ್ದಂತ ಈ ಮೋಟಾರ್ ವೈರಿಂಗ್ನಲ್ಲಿ ವಿಶೇಷವಾದ ವ್ಯಕ್ತಿಗಳನ್ನ ಕರೆಸಿ ಸಂಪನ್ಮೂಲ ಪ್ರಕಾಶ್ ಇದೆ ಮತ್ತು ಟ್ರೈನಿಂಗ್ ಕೊಡ್ತೀವಿ. ಹೀಗಾಗಿ ನೀವು ಇಲ್ಲೇ ನಿಂತು ಊಟ ವಸತಿ ಬಗ್ಗೆ ಸ್ನೇಹಿತರಾದ ಕಾರ್ಯಕ್ರಮ ಇವರು ಅಂಗಡಿಯಲ್ಲಿ ಬಂದು ತರಬೇತಿ ತಗೊಂಡಾರ. ಇಲ್ಲೇ ಇದ್ದು ಊಟ ವಸತಿ ಮಾಡಿ ಅವ್ರು ಕೋಚಿಂಗ್ ಮುಗಿಸ್ಕೊಂತಾರೆ. ಅವ್ರನ್ನ ಕೇಳಿ ಯಾವ ತರ ಇದೆ ಅಲ್ಲಿ ಸ್ನೇಹಿತರನ್ನ. ತುಂಬಾ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ಇಲ್ಲೇ ಬಂದು ಅಂತ ಸ್ಟಾರ್ಟ್ ಮಾಡಿದ್ದೇನೆ. ಊಟ ವಸತಿ ಎಲ್ಲ ಇಲ್ಲೇ ಇರ್ತದೆ. ಊಟನೂ ಚೆನ್ನಾಗಿದೆ, ಹಾಸ್ಟೆಲ್ ಚೆನ್ನಾಗಿದೆ, ಎಲ್ಲ ವ್ಯವಸ್ಥೆ, ನೀರಿನ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಮತ್ತು ಸ್ಟಡಿದು ಎಲ್ಲ ಚಲೋ ಹೇಳ್ತಾರೆ ಸರ್ ಅವರು, ಎಲ್ಲ ಚೆನ್ನಾಗಿದೆ.
ಓಕೆ ಸರ್ ಬರೋ ಚೆನ್ನಾಗಿ ಓಕೆ ಸರ್ ನಾವು 25 ಬರ್ತೀವಿ ಕೇಳಿದ್ರೆ ನಿಮ್ಮ ಡಾಕ್ಯುಮೆಂಟ್ ತೊಗೊಂಡು ಆಯ್ತು ಸರ್ ತಗೊಂಡ್ಬರ್ತೀವಿ. ಸರ್ ಅದು ಮೋಟಾರ್ ವೇಂಡಿಂಗ್ ತರಬೇತಿ ಇವತ್ತಿನ ಅಂತ ಹೇಳ್ತಾ ಇದ್ದೀವಿ ಸರ್ ಅದೇ ಲೆಕ್ಕ ಬಂದಿತ್ತು ಸರ್ ಮೋಟರ್ ರಿವೈಂಡಿಂಗ್ ತರಬೇತಿಗೆ 3 ಜನ ಇದ್ದಾರೆ. ಸರ್ ಕೋರ್ಸ್ ಐಡಿ ಅಂತ ಹೇಳಿ 30 ದಿನದ ಕೋರ್ಸ್ ಗಳಿಂದ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅಂತ ಮೋಟಾರ್ ರಿವೈಂಡಿಂಗ್ ಅಂದ್ರೆ ನಿಮ್ಮ ವೈಯಕ್ತಿಕ ದಾಖಲೆ ತಂದಿದ್ರೆ ಸರಿ ದಾಖಲೆ ಕೊಡಿ. ಇಲ್ಲಿ ನಮ್ಮ ಸಬ್ಜೆಕ್ಟ್ ಸಂಸ್ಥೆಯಲ್ಲಿ ವೈಯಕ್ತಿಕ ವಿವರ ಅಂತ ಹೇಳಿ ಒಂದು ಫಾರ್ಮ್ ಇದೆ. ಇದರಲ್ಲಿ ಫಿಲ್ಅಪ್ ಮಾಡ್ಕೋದ್ರೆ ನಿಮ್ಗೆ ಅಡ್ಮಿಷನ್ ಮಾಡಿ. ನಿಮ್ಮ ವೈಯಕ್ತಿಕ ವಿವರದ ಹೆಸರು ವಿಳಾಸ ಸರಿಯಾಗಿ ಏನಪ್ಪ ನಿಮ್ಮ ದಾಖಲೆಯನ್ನ ಎಲ್ಲ ಪರಿಶೀಲನೆ ಮಾಡಿದ್ರೆ ಎಲ್ಲ ಸರಿಯಾಗಿದೆ. ಸಿಗ್ನೇಚರ್ ಮಾಡಿದ ನಿಮ್ದು ಆಯ್ತಮ್ಮ. ನಿಮ್ಮ ಇಬ್ಬರು ದಾಖಲೆಗಳು ಸರಿಯಾಗಿದೆ. ಮಂಜುನಾಥ ಅವರಿಗೆ ನಮ್ಮ ಇದು ಸಂಸ್ಥೆ ಇದು ಕೊಡ್ತಾ ಬಸ್ ಇದು ನಮ್ಮ ಸಂಸ್ಥೆಯ ಕೈಪಿಡಿ. ಇದ್ರೊಳಗ ನಮ್ಮ ಸಂಸ್ಥೆ ಬಗ್ಗೆ ಮಾಹಿತಿ ಮತ್ತು ಕೋರ್ಸ್ ಬಗ್ಗೆ ಸ್ವಲ್ಪ ವಿವರ ಇದೆ. ತಗೊಳ್ಳಿ ನೋಡ್ಕೊಳ್ಳಿ. ನಾಳೆಗೆ ಅಡ್ರೆಸ್ ಹಾಕೋದು ನೀವು ತರಬೇತಿಗೆ ಹಾಜರಾಗ ಬನ್ನಿ. ನಮ್ಮ ಆಶ್ರಮ ಇದೇ ನಮ್ಮ ತರಬೇತಿ 26/2025 ಪ್ರಾರಂಭ ನಾವು 9 ಗಂಟೆಗೆ ತರಬೇತಿಗೆ ಹಾಜರಾಗಿ. ಗ್ರಾಮೀಣ ಉದ್ಯೋಗದ ಈ ಸಂಸ್ಥೆಯ ಉಪನ್ಯಾಸಕರಾದ ಶ್ರೀ ಗೌರೀಶ್ ನಾಯ್ಕ್ ಸರ್ ಅವರಿಗೆ ಉಪನ್ಯಾಸಕ್ಕೆ ಶ್ರೀಮತಿ ಮುದ್ದಾ ಮೇಡಮ್ ಅವರಿಗೆ ನಮ್ಮಲ್ಲಿ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಕೇಂದ್ರ. ಇಲ್ಲಿ ಸುಮಾರು 60ಕ್ಕೂ ಹೆಚ್ಚು ಕೌಶಲ್ಯ ತರಬೇತಿಗಳನ್ನು ನೀಡಲಾಗುತ್ತದೆ. 18ರಿಂದ 45 ವರ್ಷದ ಪುರುಷರು ಹಾಗೂ ಮಹಿಳೆಯರು ಕೂಡ ಈ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಬಹುದು. ಯಾವುದೇ ರೀತಿ ಎಜುಕೇಷನ್ ಲಿಮಿಟ್ ಇಲ್ಲಿ ಇರುವುದಿಲ್ಲ. 10 ದಿನ, 13, 30 ಹಾಗೂ 45 ದಿನಗಳವರೆಗಿನ ಕೌಶಲ್ಯ ತರಬೇತಿಗಳನ್ನು ಇಲ್ಲಿ ನೀಡಲಾಗುತ್ತದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕೆನರಾ ಬ್ಯಾಂಕ್ ಸ್ವ ಉದ್ಯೋಗ ತರಬೇತಿಗಳ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ನಿಮ್ಮ ಹತ್ತಿರದ ಯಾವುದೇ ತರಬೇತಿ ಕೇಂದ್ರಕ್ಕೆ ಹೋಗಿ ಇದರ ಸೌಲಭ್ಯವನ್ನು ನೀವು ಪಡೆದುಕೊಳ್ಬೋದು. ಇದು ಸಂಪೂರ್ಣ ಉಚಿತವಾದ ತರಬೇತಿಯಾಗಿದ್ದು ಉಚಿತ ವಸತಿ ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆ ಕೂಡ ಇವರು ನೀಡ್ತಾರೆ. ಎಲ್ಲರೂ ಇದರ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದೇ ಈ ವಿಡಿಯೋದ ಉದ್ದೇಶವಾಗಿದೆ.